ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇವತ್ತು ಸಾಟರ್ಡೇ ಲಾಗ್ ಇದು. ಸೊ ಮಾರ್ನಿಂಗ್ ಎಲ್ಲನೂ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಹುಳಿ ಸಾಂಬಾರು ಮಾಡಿದೆ. ಅದನ್ನೆಲ್ಲ ನಾನು ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಹುಳಿ ಸಾಂಬಾರು, ಮುದ್ದೆ, ಅನ್ನ ಮಾಡಿಕೊಂಡು ಎಲ್ಲ ಊಟ ಮಾಡಿದ್ವು. ಮತ್ತು ಪ್ರತಿನೂ ಕೂಡ ಕಾಲೇಜಿಂದ ಬಂದ. ಸೃಷ್ಟಿಗೆ ಸ್ಟಡಿ ಹಾಲಿಡೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವಳು ಮನೆಯಲ್ಲೇ ಇದ್ಲು. ಮತ್ತು ಹಾಗೆ ಇವತ್ತೊಂದು ಮದುವೆ ಇದೆ, ಇವತ್ತು ಮತ್ತು ನಾಳೆ. ಇವತ್ತು ರಿಸೆಪ್ಷನ್ನು, ನಾಳೆ ಧಾರೆ ಮುಹೂರ್ತ, ನಮ್ಮ ಮನೆಯವ್ರ ಫ್ರೆಂಡ್ ಮಗಳದು. ಸೊ ಹಾಗಾಗಿ ಮದುವೆಗೆ ಹೋಗ್ತಾಯಿದ್ದೀವಿ. ತುಮಕೂರಲ್ಲೆಲ್ಲ ಮದುವೆ ನಡೀತಾ ಇರೋದು, ಪಾವಗಡದಲ್ಲಿ. ಅದಕ್ಕೆ ಇವಾಗ ಹೋಗಬೇಕು. ಮಧ್ಯಾಹ್ನ ಟೈಮ್ ಕೂಡ ಆಗ್ತಾ ಬರ್ತಿದೆ. ಲೇಟ್ ಆಯಿತು, ಅವನಿಗೆ 3 ಗಂಟೆಗೆಲ್ಲ ಕಾಲೇಜ್ ಬಿಡೋದು. ಸೊ ಹಾಗಾಗಿ ಲೇಟ್ ಆಗೋಯ್ತು. ಆಲ್ಮೋಸ್ಟ್ ಈಗ 3:30 ಆಗ್ತಾ ಬರ್ತಿದೆ. 3:30 ಆಗುತ್ತೆ. ನಾವೆಲ್ಲ ಈಗ ಅಲ್ಲೇ ಲಗೇಜ್ಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಮದುವೆಗೆ ಹೋಗ್ತಾಯಿದ್ದೀವಿ. ಬನ್ನಿ, ಹೇಗಿರುತ್ತೆ ಅಲ್ಲಿ ಮದುವೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟೊತ್ತಿತ್ತು 4 ಗಂಟೆವರೆಗೂ ಬರ್ತಾರೆ ಅಂತ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಒಂದ್ಸಲ ಫೋನ್ ಜಯ್ಯ ಅಂತ ಅದೇ ಹೋಯ್ತು. ಸೊ ಫ್ರೆಂಡ್ಸ್, ಇವಾಗ ಮದುವೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ. ಹಾಂ, ಅದುಟ್ಕ ಚೆನ್ನಾಗಿ ಕಾಣಿಸ್ತೈತಿ. ಬೇಗ ಬೇಗ ಟೈಮ್ ಆಗುತ್ತೈತಿ. ಈ ಕಡೆ ಸೃಷ್ಟಿ ಕೂಡ ರೆಡಿ ಆಗಿದ್ದಾಳೆ. ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದಾಳೆ. ನಮ್ಮ ಚಿಕ್ಕಪ್ಪನ ಬಾ ಅಂತಂದೆ, ಬರೋಕ್ಕಾಗಲ್ಲ ಅಂದ್ರವರು. ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಕೂತ್ಕೊಂಡವ್ರೆ. ಪ್ರತಿ ಕೂಡ ರೆಡಿ. ನವೀನ ಎಲ್ಲಿ ಬರಲ್ವಂತ ಅವನು? ಕೂತ್ಕೋ, ಹೋಗ್ರಿ. ಬರೋಣ ಚಿಕ್ಕಪ್ಪ, ತಿರ್ಗಾನ ಏನಾಗಲ್ಲ ಬಿಡು. ಏನಿಲ್ಲ, ಏನು ಹೋಗ್ರಿ. ನಮಸ್ತೆ ಸರ್.
ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಮದುವೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ತುಂಬ ಲೇಟ್ ಆಯಿತು. ಸೊ ಹೆಣ್ಣು ಗಂಟ ನಿಲ್ಲಿಸಿದ್ದು ಕೂಡ ಲೇಟ್ ಆಯಿತು, 9 ಗಂಟೆ ಆಗಿತ್ತು. ಅದಕ್ಕೇ ಊಟ ಮಾಡಿಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ಹತ್ತಿರ 11 ಗಂಟೆ ಆಗೋಗಿತ್ತು. ಅದಕ್ಕೆ ನಾನು ಏನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ಹಾಗೆಯೇ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ, ನಾಗಲಮಡಿಕೆ ದೇವಸ್ಥಾನಕ್ಕೆ. ಸೊ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ ಆಲ್ರೆಡಿ. ಮತ್ತು ಹಾಗೆ ಸೃಷ್ಟಿನೂ ಅಷ್ಟೇ ಎಲ್ಲ ರೆಡಿ ಆಗಿದ್ದಾವೆ. ನಮ್ಮ ಚಿಕ್ಕಮ್ಮನ ಬರ್ತೀವಿ ಅಂತಂದರು, ಅದಕ್ಕೆ ಅವರು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಪ್ರತಿ ಎಲ್ಲ ಕಾರೆಲ್ಲ ಕ್ಲೀನ್ ಮಾಡಿದ್ದಾನೆ. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಈಗ ನೋಡ ಇದೆಲ್ಲ ಫುಲ್ ಅಲ್ಲ ಜಾತ್ರೆಯಲ್ಲಿ ತಪ್ಪಿಸಿ ಹಿಂಗೆ ಬರ್ಬೇಕು ಮಧ್ಯ ಅವಾಗಲೇ.
ನೀವು ಸ್ವಲ್ಪ ಜನ ಅದು ಫ್ರೆಂಡ್ಸ್, ಈಗ ತಾನೇ ಊರಿಂದ ಬಂದಮೇಲೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೂ ಬ್ಯಾಗ್ಗಳೆಲ್ಲ ಇರೋದ ಬಟ್ಟೆ ಎಲ್ಲ ಏನೂ ತೆಗ್ದಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೀನಿ. ಮತ್ತು ಜೊತೆಗೆ ಇವಾಗ ಸ್ವಲ್ಪ ಫ್ರೆಶ್ ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀವಿ. ಬರ್ತಾ ಅಲ್ಲೇ ದೋಸೆ ತಿನ್ಕೊಂಡು ಬಂದು ಹೋಟ್ಲಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ ಪುಳಿಯೋಗರೆ, ಅದು ತಿನ್ಕೊಂಡು ಬಂದಿದ್ದು ಅಷ್ಟೇನೆ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.